ಈ ಆನೆಗಳ ಹಿಂಡು ದಂಡು ಈ ಹೊಲಗಳ ಕಡೆ ಬರುವಂಥದ್ದು, ನಗರಗಳ ಕಡೆಗೆ ಬರುವಂಥದ್ದು ಇದೇನು ಹೊಸದೇನೂ ಅಲ್ಲ. ಈಗ ನೋಡಿ ನಾವು ತೋರಿಸ್ತಾ ಇದ್ದೀವಿ ಈ ಶಿಂಷಾ ನದಿಯ ಭಾಗದಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದ ಬಳಿ ಬಂದಿರುವಂಥ ಆನೆಗಳು, ಹಿಂಡು ದಂಡು ಆನೆಗಳು ಬಂದಿವೆ. ಬೆಳಬೆಳಕೇ ಈ ಶಿಂಷಾ ನದಿಯಲ್ಲಿ ಕಾಣಿಸಿಕೊಂಡು ಆನೆಗಳು ಇದೀಗ ರೇಷ್ಮೆ ಗದ್ದೆನಲ್ಲಿ ಆನೆಗಳ ಹಿಂಡು ದಂಡು ಬೀಡುಬಿಟ್ಟಿವೆ. ನೋಡಿ ಹಿಂಗೆ ಆನೆಗಳು ಬಂದ್ಬಿಟ್ರೆ ಏನಿದು ಕತೆ, ಇದು ಹೆಂಗಿದೋ ನೋಡಿ. ಕಬ್ಬಾಳು ಅರಣ್ಯದಿಂದ ಮದ್ದೂರಿಗೆ ಬಂದಿರುವಂಥ 6 ಆನೆಗಳು ಬಂದು ಬೀಡುಬಿಟ್ಬಿಟ್ಟಿವೆ. ಶಿಂಷಾ ನದಿಯಲ್ಲಿ ಬೆಳಬೆಳಗ್ಗೆ ಕಾಣಿಸ್ಕೊಂಡು ಆನೆಗಳ ಹಿಂಡು ಇದೀಗ ರೇಷ್ಮೆ ಗದ್ದೆನಲ್ಲಿ ಬೀಡುಬಿಟ್ಟಿವೆ. ರೈತರು ಸಹಜವಾಗಿ ಆತಂಕಗೊಂಡಿದ್ದಾರೆ. ಸದ್ಯ ಈಗ ಆ ರೇಷ್ಮೆ ಸೊಪ್ಪನ್ನು ಬೆಳೆದಿರ್ತಾನಲ್ಲ ರೈತ, ಅದನ್ನೇ ಆನೆಗಳು ತಿಂತಾ ಇವೆ. ಆನೆಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡಿ ಸಮಸ್ಯೆ ಏನು ಆನೆಗಳದ್ದು ಅಂತಂದರೆ ತಾವು ತಿನ್ನೋದಕ್ಕಿಂತ ಹೆಚ್ಚು ಹಾಳು ಮಾಡ್ತವೆ. ಅದು ನೋಡಿ, ತಿನ್ನೋದಕ್ಕಿಂತ ಹೆಚ್ಚು ಹಾಳು ಮಾಡೋದು, ಮಣ್ಣನ್ನು ತೆಗೆದು ತೂರ್ಕೊಳ್ಳೋದು ಮೈ ಮೇಲೆ. ಕಬ್ಬಾಳು ಅರಣ್ಯದಿಂದ ಮದ್ದೂರಿಗೆ ಬಂದಿರುವಂಥ 6 ಆನೆಗಳು. ಫಾರೆಸ್ಟ್ ಆಫೀಸರ್ ಒಬ್ಬರು ಮಾತಾಡಿದ್ದಾರೆ, ಬನ್ನಿ ಏನು ಹೇಳಿದ್ರು ನೋಡೋಣ. ಈಗ 6 ಆನೆಗಳು ಬಂದಿವೆ, 6 ಗಂಡು ಆನೆಗಳು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಚನ್ನಪಟ್ಟಣ ವಲಯದಿಂದ ರಾತ್ರಿ ಆ ಸಿಬ್ಬಂದಿಗಳು ಕಾಡ್ಗಟ್ಟೋ ಕಾರ್ಯಾಚರಣೆಯಲ್ಲಿ ಈ ಕಡೆ ಬಂದ್ಬಿಟ್ಟಿವೆ. ಈಗ ತಕ್ಷಣಕ್ಕೆ ಬೆಳಿಗ್ಗೆಯಿಂದ ಶಿಂಷಾ ನದಿಲಿದ್ದು, ಈಗ ಅಲ್ಲೊಂದು ಸ್ವಲ್ಪ ಡಿಸ್ಟರ್ಬ್ ಆದೋದಕ್ಕೆ ಮೇಲೆ ಬಂದು ಈಗ ರೇಷ್ಮೆ ತೋಟದಲ್ಲಿದೆ. ನಾಶ ಆಗಿದೆ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದಾರೆ ರೈತರು. ನಾವು ಈಗ ಅದನ್ನ ಇವತ್ತು ಮಾಡಲ್ಲ. ಇವತ್ತು ಯಾಕೆ ಮಾಡಲ್ಲ ಅಂದರೆ ಇವತ್ತು ಆನೆ ಕಾಯಬೇಕಾಗಿದೆ. ನಾವು ಬೆಳಿಗ್ಗೆಯಿಂದ ಬೆಳೆ ನಾಶದ್ದು ಮಾಡ್ತೀವಿ. ಇನ್ನು ನಶೆನಲ್ಲಿದ್ದಂಥವ್ರಿಗೆ ಈಗಾಗಲೇ ಚುರುಕು ಮುಟ್ಟಿದೆ. ಯಾಕಂದರೆ ಇವರು ಬೆಂಗಳೂರಿನ ಹೊರವಲಯದಲ್ಲಿ ಏನು ರೇವ್ ಪಾರ್ಟಿ ಮಾಡ್ತಾಯಿದ್ರು, ಅವ್ರಿಗೆ ಸಂಬಂಧಪಟ್ಟಂಗೆ CCB ತಂಡ ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ರು ಅವರ ಬೆನ್ನು ಹತ್ತಿದೆ. ಈಗಾಗಲೇ ನೋಟಿಸ್ ಕೂಡ ಜಾರಿಗೊಳಿಸಲಾಗಿದೆ. ನಟಿ ಹೇಮಾ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ನನಗೆ ಜ್ವರ ಇದೆ, 1 ವಾರ ಬರೋಕ್ಕಾಗಲ್ಲ ಅಂತ ಹೇಮಾ ಹೇಳಿದ್ದಾರೆ. ಇವತ್ತು CCB ವಿಚಾರಣೆ ಇತ್ತು, ವಿಚಾರಣೆ ಬರಬೇಕಾಗಿತ್ತು. ಆದರೆ ಮತ್ತೆ ಆಕೆ ನೆಪ ಹೇಳಿದ್ದಾರೆ, ಇಲ್ಲ ನನಗೆ ಜ್ವರ ಇದೆ, ನನಗೆ ವಿಚಾರಣೆಗೆ ಹಾಜರಾಗಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ನನಗೆ 1 ವಾರ ಟೈಮ್ ಕೊಡಿ. ಸೊ ಈ ರೀತಿ ಹೇಮಾ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲರ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಈಗ ಯಾರ್ಯಾರು ಸಿಕ್ಕಿದ್ದಾರೆ ಅವರು, ಇನ್ನು ಯಾರ್ಯಾರಿದ್ದರು ಅವರು ಕೂಡ ಹುಡುಕಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಹಲವರಿಗೆ ನೋಟಿಸನ್ನು ಕೂಡ ಕೊಡಲಾಗಿದೆ. ಇದು ಹಿಂದಿರುವಂಥವ್ರು ಯಾರು, ಏನು, ಎತ್ತ, ಯಾವ್ಯಾವ ಸಂಪರ್ಕದಲ್ಲಿದ್ದರು, ಯಾರ್ಯಾರು ಕರೆದಿದ್ದರು, ಯಾರ್ಯಾರು ಬಂದಿದ್ದರು, ಏನು ಎತ್ತ, ಎಲ್ಲದ್ರ ಬಗ್ಗೆಯೂ ಕೂಡ